ರೆಸಿಪಿಲಿ ಅದೇನೇನು ಆ್ಯಡ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಗೈಸ್. ಯಾವ್ಯಾವ ಫೋಟೋ ಸಿಗುತ್ತೋ ಎಲ್ಲ ಆ್ಯಡ್ ಮಾಡೋದು ಅವರು. ಇವಾಗ ಸ್ವಲ್ಪ ಗೋಡಂಬಿನ ನಿಮಗೆ ಆಪ್ಷನಲ್ ಆ್ಯಡ್ ಥರ ಮಾಡಿಕೊಂಡು ಆಮೇಲೆ ರೈಸ್ ಮಿಕ್ಸ್ ಮಾಡ್ತಾರೆ. ಬಟ್ ಕಿರಣ್ ಡಿಫ್ರೆಂಟಾಗಿ ಮಾಡ್ತಾರೆ. ಆಮೇಲೆ ದಪ್ಪ ಆಗಿದ್ದೀನಿ ಸಣ್ಣ ಆಗಿದ್ದೀನಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆಗೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಸೊ ಏನು ರೆಸಿಪಿ ಅಂತ ಗೆಸ್ ಮಾಡಿ ನೋಡೋಣ. ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇರೋದು ಈಸ್ ನನ್ ಅದರ್ ದ್ಯಾನ್ ಮಿಸ್ಟರ್ ಕಿರಣ್ ಅವರು. ಸೊ ಆ ಒಂದು ರೆಸಿಪಿನ ಮಾಡಲಿಕ್ಕೆ ಫ್ರೆಶ್ ಮುಳ್ಗಾಯಿನ ತೊಗೊಂಡಿದ್ದೀನಿ. ಸೊ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು. ಸೊ ಕಿರಣ್ ಒಂದು ಸ್ಪೆಷಲ್ಲಾಗಿ ವಾಂಗಿಭಾತ್ನ ಮಾಡ್ತಾ ಇದ್ದಾರೆ. ಸೊ ಕಿರಣ್ ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಎದ್ದು ರೆಡಿ ಆಗ್ತಾ ಇದ್ದಾರೆ. ಸೊ ನೋಡೋಣ. ನೋಡಿ ಗೈಸ್, ಇಲ್ಲಿ ಡುಮ್ಮು ರೆಡಿ ರೆಡಿ. ಏನೇನು ಬೇಕು ಅದಕ್ಕೆ ಇವಾಗ? ಅಲ್ಲ, ಹೆಚ್ಚಕ್ಕೆ ಈರುಳ್ಳಿ, ಆಮೇಲೆ ಅಷ್ಟೇ. ಸೊ ಗೈಸ್, ಸಿಂಪಲ್ಲಾಗಿ ಈಸಿಯಾಗಿ ವಾಂಗಿಭಾತ್ ಮಾಡೋದು ಹೇಗೆ ಅಂತ ಹೇಳಿ ಇವತ್ತು ಕಿರಣ್ ಹೇಳ್ಕೊಡ್ತಾರೆ. ಸೊ ನೀವು ಪಟಾಪಟ್ ಅಂತ ನೋಡಿ ಮನೇಲಿ ಟ್ರೈ ಮಾಡಿ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದೆಷ್ಟು ಮೀಡಿಯಮ್ ಸೈಜ್ ಸಾಕಾ ನಿಮಗೆ? ಸಾಕು. ಹಿಂಗೇನು ಹೆಚ್ಚೋದು? ನಮಗೆ ಅಡುಗೆ ಮಾಡಕ್ಕೆ ಬರಲ್ಲಪ್ಪ, ನೀವೇ ಹೇಳ್ಕೊಡ್ಬೇಕು. ಹೌದು, ಎಲ್ಲ ಕಿರಣ್ ಹೇಳ್ಕೊಡೋದು ಅಲ್ವಾ ಡಮ್ಮು? ಮುಂಚೆ ನಮ್ಮಮ್ಮ ಹೇಳ್ತಿತ್ತಲ್ಲ, ನಮ್ಮಪ್ಪ ಹೇಳ್ಕೊಟ್ಟಿತ್ತಂತೆ ಅಮ್ಮಂಗೆ ಮುದ್ದೆ ಮಾಡೋದು ಎಲ್ಲವ. ನಾನು ಹಿಂಗೆ ಹೇಳ್ಕೊಡ್ತಾ ಇದ್ದೀನಿ. ದೇವ್ರೆ, ದಿನ ಬೆಳಗ್ಗೆ ನೀವೇ ಅಡುಗೆ ಮಾಡೋದು? ಇಲ್ಲ ಗೈಸ್, ಚೆನ್ನಾಗಿ ಅಡುಗೆ ಮಾಡ್ತೀನಿ. ನಾನು ತಿಂದು ದಪ್ಪ ಆಯ್ತೀನಿ. ಗೈಸ್, ನಾನು ಮದುವೆ ಆದಮೇಲೆ ದಪ್ಪ ಆಗಿದ್ದೀನಿ ಸಣ್ಣ ಆಗಿದ್ದೀನಿ ಕಮೆಂಟ್ ಮಾಡಿ. ನಮ್ಮ ಗುಂಡು ಏನು ಹೇಳ್ತಾನೆ, ಡುಮ್ಮಿ ಆಗಿದೆ ನೀನು ಅಂತ ಹೇಳ್ತಿರ್ತಾನೆ, ಅದಕ್ಕೆ ಕೇಳಿ. ಸೊ ಡೈಲಿ ನೋಡ್ತಾರಲ್ಲ, ಗೊತ್ತಾಗಲ್ಲ, ಆದರೂ ಸುಮ್ಮನೆ ಹೇಳ್ತಾರೆ. ಅದು ತಿನ್ನೋದೇ ಒಂದೊಂದು ಬುಕ್ಕು, ಅದರಲ್ಲೂ ದಪ್ಪ ಆಗಿದೆ ಅಂತ ಹೇಳ್ತಾರೆ. ನಮ್ಮ ಕಿರಣ್ ಅವರು ರೆಡಿಯಾಗಿ ಹೊಸ ಶರ್ಟ್ ಹಾಕ್ಕೊಂಡು ಬಂದಿದ್ದಾರೆ. ನಾನು ಹೇಳಿದೆ ಗೈಸ್, ಯಾವಾಗಲೂ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಅದೇ ಶರ್ಟ್ ಬಂದಿರುತ್ತೆ ಅವಾಗ ಹಾಕೊಳಕ್ಕೆ. ಸೊ ಹಾಗಾಗಿ ಯಾವಾಗಲೂ ಯಾವ ವಿಡಿಯೋದಲ್ಲೂ ಅದೇ ಶರ್ಟ್ ಹಾಕೊಂಡಿರ್ತೀಯ ಗುಡ್ಡು ಅಂತ ಹೇಳಿದೆ. ಸೊ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಪಟ್ಟಂತ ಚೇಂಜ್ ಮಾಡ್ಕೊಂಬಂದಿದ್ದಾರೆ. ಒಣಮೆಣ್ಸಿಕಾಯಿ ಬೇಕಂತೆ ಕೊಡೋಣ. ಸೊ ಆಲ್ಮೋಸ್ಟ್ ಇವಾಗ ಎಲ್ಲ ರೆಡಿ ಆಗಿದೆ. ಈರುಳ್ಳಿ ಕಟ್ ಮಾಡ್ಕೊಂಡಾಯಿತು, ಬದನೆಕಾಯಿ ಹೆಚ್ಕೊಂಡಾಯಿತು. ಸೊ ಮಸಾಲೆ ಐಟಮ್ಸ್ ಎಲ್ಲ ತೊಗೊಂಡಾಯಿತು. ಮೆಣಸಿಕಾಯಿ ಒಂದು ಪೆಂಡಿಂಗ್ ಇದೆ, ಮೆಣಸಿಕಾಯಿ ತಗೊಳ್ಳೋಣ ಫಸ್ಟ್. ಇವಾಗ ಫಸ್ಟು ಎಣ್ಣೆನ ಹಾಕೊಬೇಕು. ನಾವು ಕುಕ್ಕರಲ್ಲಿ ಮಾಡ್ತಾ ಇರೋದು. ಸೊ ಎಣ್ಣೆ ನೋಡಿ, ನೀವು ಎಷ್ಟು ಮಾಡ್ತೀರಾ ನಿಮಗೆ ಗೊತ್ತಾಗುತ್ತಲ್ವ ಅಂತ. ಸೊ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಫಸ್ಟು. ಸ್ವಲ್ಪ ಸ್ಲೋ ಮೋಷನು, ಬೇಗ ಮಾಡಬೇಕು, ಬೇಗ ಹೇಳ್ಕೊಡ್ಬೇಕು. ಎಲ್ಲ ಕೈ ಹೇಳ್ತೆ, ತಲೆ ಹೇಳ್ತೆ ಅಷ್ಟೇ. ತಲೆ ಹೇಳ್ತೆ ಅದ್ಯಾವ್ದು ತಲೆ ಹೇಳ್ತೆ? ಗೊತ್ತಾಗುತ್ತಲ್ಲ, ಹಿಂಗೆ ನೋಡಿರ್ತಾನೆ ಬ್ರೈನ್ ಸೆನ್ಸ್ ಮಾಡಿ ಹೇಳೋದು, ಇಷ್ಟು ಹಾಕೋದು ಈಗ. ಓ ಸಾಕು ಅಂತ. ಸಾಕು. ಸೊ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇರೋದು ಇವಾಗ? ನಾನು 4 ಜನಕ್ಕೆ, 4 ಮೆಂಬರ್ಸ್ ಅಷ್ಟೇ. ಯಾರಿಗೂ ಎಣ್ಣೆ ಹೆಂಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಸೊ ಇವಾಗ ಎಣ್ಣೆ ಕಾಯ್ದ ತಕ್ಷಣ ಮಸಾಲ ಐಟಮ್ಸ್ ಎಲ್ಲ ಹಾಕೊಬೇಕು. ಸೊ ಒಂದೊಂದಾಗಿ ಕಿರಣ್ ಏನೇನು ಮಸಾಲ ಐಟಮ್ಸ್ ಅಂತ ತೋರಿಸ್ತಾರೆ, ಬನ್ನಿ ಮಾಡೋಣ. ಫಸ್ಟ್ ಮಸಾಲ ಐಟಮ್ ಏನಂದರೆ ಪಲಾವ್ ಎಲೆ, ಚಕ್ಕೆ, ಏನಿದು ಲವಂಗ ಗೈಸ್, ಮರ್ತೋಗ್ಬಿಡುತ್ತೆ ಗೈಸ್ ಅವನಿಗೆ. ಏನಿದು? ಏಲಕ್ಕಿ. ಏಯ್ ಏನೋ ಪ್ಲೇಟ್ ಇಟ್ಕೊಂಡು ತೋರಿಸ್ತಾನೆ. ಇವಾಗ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದಾದ್ಮೇಲೆ ಹೇಳಿ, ಅದಾದ್ಮೇಲೆ ಇದು ಮೀಡಿಯಂ ಫ್ಲೇಮಲ್ಲಿ, ಜಾಸ್ತಿ ಫ್ಲೇಮ್ ಕೊಡಬೇಡಿ. ಸೊ ಗೈಸ್ ನೋಡಿ, ನಾವು ಪಾತ್ರೆನ ಅದನ್ನೇ ಸ್ಟ್ಯಾಂಡ್ ಮಾಡಿಬಿಟ್ಟಿದ್ದೀವಿ, ಬೈಗ್ಲು ತಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಇವಾಗ ನೆಕ್ಸ್ಟು ಕಡಲೆಬೇಳೆ ಹಾಕ್ತಾ ಇದ್ದಾರೆ. ಸೊ ಕಡಲೆಬೇಳೆ ಏನಕ್ಕೆ ಹಾಕ್ಬೇಕು? ಚೆನ್ನಾಗುತ್ತೆ ಟೇಸ್ಟಿಗೆ. ಈ ಮಸಾಲೆ ಐಟಮ್ಸ್ ಯಾರೂ ಹಾಕಲ್ಲ ಆ್ಯಕ್ಚುಲಿ, ಅದು ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಹಾಕ್ಬಾರ್ದು.
ಸೊ ಎಲ್ಲರೂ ಆಲ್ಮೋಸ್ಟ್ ಗೊಜ್ಜು ಥರ ಮಾಡಿಕೊಂಡು ಆಮೇಲೆ ರೈಸ್ ಮಿಕ್ಸ್ ಮಾಡ್ತಾರೆ. ಬಟ್ ಕಿರಣ್ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ, ಕುಕ್ಕರಲ್ಲಿ ಹಂಗೆ ವಿಜುಲ್ ಹಾಕಿಸ್ಬಿಡ್ತಾರೆ. ಸೊ ಅದಕ್ಕೆ ಹೇಳಿದ್ದು ಕಿರಣ್ ಸೀಕ್ರೆಟ್ ರೆಸಿಪಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಮಿಸ್ ಮಾಡಿದೆ ನೋಡಿ ಗೈಸ್. ಈಸಿಯಾಗಿ ಒಂದು 10 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದಾ? 5 ನಿಮಿಷ ಅಷ್ಟೇ ಕೆಲಸ. ಹೌದಾ? ಓಕೆ. ಸೊ ನೆಕ್ಸ್ಟ್ ಏನು ಹಾಕ್ತಾ ಇದ್ದೀರಾ? ಕಡಲೆಬೀಜ. ನೆಕ್ಸ್ಟು ಕಡಲೆಬೀಜ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕಡಲೆಬೀಜನ ಆ್ಯಡ್ ಮಾಡ್ತಾ ಇದ್ದಾರೆ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು. ಇದು ಸ್ವಲ್ಪ ಫ್ರೈ ಆಗಿದೆ ನೋಡಿ, ಎಲ್ಲ ಒಡ್ಕೊಂಡಿದೆ. ಸೊ ಅದ್ರ ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮಾಮೂಲಿ ಕೆಮ್ಮು ಏನೋ ನನಗೂ ಖಾರಕ್ಕೆ ನಾವು ಇದೇ ಯೂಸ್ ಮಾಡ್ತಾ ಇರೋದು. ಗ್ರೀನ್ ಮೆಣಸಿನ್ಕಾಯಿ ಏನು ಯೂಸ್ ಮಾಡ್ತಾರಲ್ಲ, ಇದೇ 2 ರೆಡ್ ಮೆಣಸಿನ್ಕಾಯಿನೇ ಯೂಸ್ ಮಾಡ್ತಾ ಇರೋದು. ಸೊ ಗೈಸ್ ಇನ್ನೊಂದು ಏನಂತಂದರೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಮೆಣಸಿನ್ಕಾಯಿ ಎಲ್ಲ ಒತ್ತೋಗ್ಬಿಡುತ್ತೆ ಅಲ್ವಾ? ಹಾಂ ಓಕೆ. ಗೋಡಂಬಿ ಹಾಕಿ ಜಾಸ್ತಿ ಹಿಡ್ಕೊಂಡ್ರೆ ಮೆಣಸಿನ್ಕಾಯಿ ಹಾಕ್ಕೊಂಡು ನೋಡ್ಕೊಳ್ಳುತ್ತೆ, ಇಲ್ಲ ಅರ್ಧ ಮಾಡಿ ಮುರಿದ್ಬಿಟ್ಟು ಹಾಕೊಳ್ಳಿ. ಸೊ ಇದ್ರ ಜೊತೆಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಓ ಎಣ್ಣೆನಲ್ಲಿ ಸಿಡಿಬೇಕು, ಅವಾಗ ಚಂದ ಅಂದ್ರೆ. ಸೊ ಗೈಸ್ ಮೆಣಸಿನ್ಕಾಯಿ ಈ ಥರ ಊದಿರುತ್ತೆ. ಸೊ ಏನಾದರೂ ಪಟ್ ಅಂತ ಸಿಡಿದ್ರೆ ಕಷ್ಟ. ಸೊ ನಿಮಗೆ ಏನಾದರೂ ಆ ಭಯ ಇದ್ದರೆ ಭಯ ಏನಾದರೂ ಇದ್ದರೆ ನೀವು ಮಧ್ಯಕ್ಕೆ ಕಟ್ ಮಾಡಿ 2 ಪೀಸ್ ಮಾಡಿ ಯೂಸ್ ಮಾಡ್ಬೋದು. ನಮ್ಗೇನು ಭಯ ಇಲ್ಲ, ಅದಕ್ಕೆ ಆಗ್ತದೆ. ನಮ್ಮ ಕಿರಣಿಗೆ ಭಯ ಇಲ್ಲ, ಮುಖ ಹೋದರೆ ಹೋಯ್ತು ಸುತ್ತಿ ಅಂತ. ತುಂಬ ಸಲ ಮಾಡಿದ್ದೀನಿ ನಾನು, ಒಂದ್ಸರಿ ಹಮ್ ಬಂದಿತ್ತು ಒಂದ್ಸರಿ. ಸೊ ಗೈಸ್ ಇವಾಗ ಸ್ವಲ್ಪ ಗೋಡಂಬಿನ ನಿಮಗೆ ಆಪ್ಷನಲ್ ಆ್ಯಡ್ ಮಾಡ್ಕೋಬೋದು, ಬಟ್ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಅದ್ರ ಜೊತೆಗೇ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟು ಸ್ವಲ್ಪ ದಪ್ಪ ಸೈಜಲ್ಲಿ 2 ಈರುಳ್ಳಿನ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಗಮ್ಮಂತ ಟೇಸ್ಟ್ ಬರ್ತದೆ. ಬಟ್ ಮುಳುಗಾಯಿ ನನಗೆ ಅಲರ್ಜಿ ಆಗುತ್ತೆ, ತಿನ್ನೋದೇ ಏನು ಮಾಡೋದು ಅಂತ ಗೊತ್ತಿಲ್ಲ. ಏನು ಮಾಡಲಿ? ತಿಂದು ಆಮೇಲೆ ನೋಡ್ಕೊಳ್ಳೋಣ. ಫ್ರೈ ಆಗ್ತದೆ ನೋಡಿ ಗೈಸ್ ಇವಾಗ. ಆಹಾ, ಬಾಯಲ್ಲಿ ನೀರು ಬರ್ತೈತಿ ಈಗಲೇ. ಮೆಣಸಿನ್ಕಾಯಿ ಹಾಕಿದ್ರೆ ಅದು ಏನೋ ಒಂಥರ ಟೇಸ್ಟು ಗಮ್ಮಂತ ಇರುತ್ತೆ. ನೀರಲ್ಲಿ ಆಲ್ರೆಡಿ ನಾನು ಹೆಚ್ಚಿಬಿಟ್ಟು ಈ ಥರ ಇಟ್ಟಿದ್ದೀನಿ. ಸೊ ಇದನ್ನು ನೀಟಾಗಿ ಒಂದ್ಸರಿ ವಾಶ್ ಮಾಡಬೇಕು ನೋಡಿ. ಇಲ್ಲಿ ಎಷ್ಟು ಅದು ಮುಳುಗಾಯ್ದು ಕಲರ್ ಬಿಡುತ್ತೆ. ಸೊ ಇವಾಗ ಹಾಕಿ. ಸೊ ನೋಡಿ ಈರುಳ್ಳಿ ಆಲ್ಮೋಸ್ಟ್ ಈ ಥರ ಬೆಂದಿದೆ. ಸೊ ಇವಾಗ ಇದಕ್ಕೆ ಬದನೆಕಾಯಿನ ಆ್ಯಡ್ ಮಾಡ್ತೀವಿ. ಸೊ ನೀವೇನಂತೀರ? ಬದನೆಕಾಯಿ ಅಂತೀರಾ, ಮುಳುಗಾಯಿ ಅಂತೀರಾ, ಏನಂತೀರ ಕಮೆಂಟ್ ಮಾಡಿ ಗೈಸ್. ಸೊ ನೀಟಾಗಿ ನೋಡ್ಬಿಟ್ಟು ಮುಳುಗಾಯಿನ ಹಾಕಿ, ಹುಳಗಿಳ ಇದ್ದವು ಏನವ ಕಂಡ್ರೆ ಮಾಡ್ತಾರಲ್ಲ ಹಂಗೆ ಹಾಕಿ ತಿಂತಾರೆ, ಆಮೇಲೆ ಸೋ ಟೇಸ್ಟಿ ಅಂತಾರೆ. ಸೊ ಹುಳ ಇದ್ರೆ ನಾನ್ ವೆಜ್ ಇದ್ದವ್ರಿಗೆ ಪರವಾಗಿಲ್ಲ, ವೆಜ್ ತಿನ್ನೋರಿಗೆ ಪಾಪ ಹುಳಗಿಳ ಇದ್ರೆ ಭಾರಿ ಕಷ್ಟ ಆಗುತ್ತೆ. ನೋಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಬೇಕು, ಆವಾಗಲೇ ಟೇಸ್ಟ್ ಬರೋದಿದು. ಸೊ ಇನ್ನೊಂದು ಏನಾಯಿತು ಅಂತಂದರೆ, ನಾವು ಆಲ್ಮೋಸ್ಟ್ ಯಾವಾಗಲೂ ಮನೇಲೇ ಪೌಡ್ರ್ ಮಾಡಿ ಇಟ್ಕೊತಿದ್ವಿ. ಬಟ್ ಈ ಸಲ ಪೌಡ್ರು ಖಾಲಿ ಆಗಿದೆ. ಸೊ ಹಾಗಾಗಿ LTRದು ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ನೀವು ಮನೇಲೇ ಏನಾದರೂ ಪೌಡ್ರ್ ಮಾಡ್ಕೊಳ್ತೀರ ಅಂದರೆ ತುಂಬ ಈಸಿ ಅದು ಪೌಡ್ರ್ ಮಾಡ್ಕೊಳ್ಳೋದು ಕೂಡ. ಸೊ ಕಿರಣ್ ಹೇಳ್ಕೊಡ್ತಾರೆ ಪೌಡ್ರ್ ಮಾಡೋದು ಹೆಂಗೆ ಅಂತ. ಅವ್ರಿಗೆ ಗೊತ್ತಿಲ್ಲ ಹೆಂಗೆ ಪೌಡ್ರ್ ಮಾಡೋದು ಅಂತ. ಸೊ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಆಮೇಲೆ ಸಂಬಾರ, ಆಮೇಲೆ ಸ್ವಲ್ಪ ಗಸಗಸೆ ಮತ್ತು ಕೊಬ್ಬರಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಡ್ರೈ ಪೌಡ್ರನ್ನಾದರೂ ಮಾಡ್ಬೋದು. ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡಾದರೂ ಪೌಡ್ರ್ ಮಾಡಿ ಇಟ್ಕೊಬೋದು. ನೀವು ಇಷ್ಟೇ ಪೌಡ್ರ್ ಮಾಡೋದು. ಇದನ್ನು ಬಿಸಿಬೇಳೆ ಬಾತಿಗಾದರೂ ಯೂಸ್ ಮಾಡ್ಬೋದು, ಅಥವಾ ನೀವು ಇದಕ್ಕಾದರೂ ಯೂಸ್ ಮಾಡ್ಬೋದು. ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಿದ್ದಾರೆ. ಸೊ ಅರಿಶಿನ ಪುಡಿ ಏನಕ್ಕೆ? ಕಲ್ಲರ್ಗೂ ಆಗುತ್ತೆ, ಆಂಟಿಬಯೋಟಿಕ್ ಥರನೂ ಕೆಲಸ ಮಾಡುತ್ತೆ. ಓಕೆ. ಸೊ ಇವತ್ತು ಇನ್ನೊಂದು ಏನಾಗಿತ್ತು ಅಂತಂದರೆ, ಅಪ್ಪ ಬೆಳಗ್ಗೆನೇ ಬೇಗ ಹೊರಟೋಗ್ಬಿಡ್ತಾರೆ. ಸೊ ಹಂಗಾಗಿ ರಾತ್ರಿನೇ ಗೊಜ್ಜು ಮಾಡಿಟ್ಟಿತ್ತು. ಅಪ್ಪ ಬೆಳಗ್ಗೆ ಕಾಫಿ ಮಾಡ್ಕೊಂಡು ರೈಸ್ ಮಾಡ್ಕೊಂಡು ಗ್ಯಾಸೇ ಆಫ್ ಮಾಡಿಲ್ಲ, ಆನ್ ಮಾಡಿ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಬೆಳಗ್ಗೆ ಎದ್ದಾಗ ಯಾಕೋ ನೋಡ್ತೀನಿ ಗ್ಯಾಸ್ ಆನ್ ಆಗೇ ಇದೆಯಲ್ಲ ಅಂತ. ಅಯ್ಯೋ ದೇವ್ರೆ, ನಾವಪ್ಪ ಗಾಬ್ರಿಲಿ ಹಂಗೆ ಓಡ್ಬಿಟ್ಟಿದ್ದಾರೆ ಅತ್ತಗೆ. ಮನೇಲಿ ಈ ಥರ ಗೊಜ್ಜು ಮಾಡಿದ್ದೀವಿ ಆಲ್ರೆಡಿ. ಅಮ್ಮ ನೈಟ್ ಅಪ್ಪಂಗೋಸ್ಕರ ಅಂತ ಹೇಳಿ ಮಾಡಿಟ್ಟಿದ್ರು. ಸೊ ಬಟ್
ಕಿರಣ್ಗೆ ಈ ಥರ ಇಷ್ಟ ಆಗಲ್ವಂತೆ, ಅವರು ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ನೋದೇ ಇಷ್ಟ ಅಂತೆ. ಸೊ ಹಾಗಾಗಿ ಅಮ್ಮ ಅದನ್ನೆಲ್ಲ ಹಿಂಗ್ ಮಾಡಿದ್ರೆ ಚೆನ್ನಾಗಿ ತಿನ್ನೋದು, ಅದಕ್ಕೆ ಕೇಳ್ತಾ ಇದ್ದ ಅಮ್ಮ. ಧನುಗೆ ಮತ್ತೆ ಅಮ್ಮಂಗೆ ಈ ಥರ ಇನ್ಸ್ಟೆಂಟಾಗಿ ಮಾಡೋದೇ ತುಂಬ ಇಷ್ಟ, ಗೊಜ್ಜು ಮಾಡೋದು ಇಷ್ಟ ಆಗಲ್ವಂತೆ. ಸೊ ಹಾಗಾಗಿ ನೋಡೋಣ ಹೆಂಗೆ ಬರುತ್ತೆ ಟೇಸ್ಟು. ನಾನು ತಿಂದಿದ್ದೆ ಗುಂಡು ಒಂದ್ಸಲ ಏನಾದರೂ. ಹಾಂ ಕರೆಕ್ಟು. ಇದರಲ್ಲಿ ಮದುವೆ ಹೊಸರಲ್ಲಿ ನಮಗೆ ಇದು ಏನಾದರೂ ಪಾದ ಪೂಜೆ ಮಾಡ್ತಾರಲ್ಲ. ಹಾಂ ಸೊ ಗೈಸ್, ನಾನು ಮದುವೆ ಹೊಸರಲ್ಲಿ ಭೀಮ್ ಅಮಾವಾಸ್ಯೆ ಇಲ್ಲ ಭೀಮ್ ಅಮಾವಾಸ್ಯೆ ಮಾಡಿದ್ವಲ್ಲ ಫಸ್ಟ್ ಇಯರಲ್ಲಿ, ಆವಾಗ ಕಿರಣ್ ವಾಂಗಿಬಾತ್ ಮಾಡಿದ್ರು. ಅದ್ರಿಂದ ವಿಡಿಯೋ ಕೂಡ ಹಾಕಿದ್ವಿ, ಮೊದಲನೇ ಭೀಮ್ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಹಾಕಿದ್ವಿ. ಸೊ ಆವಾಗ ಕಿರಣ್ ವಾಂಗಿಬಾತ್ ಮಾಡಿದ್ರು. ಸೊ ಅದು ಬಿಟ್ಟರೆ ಇವತ್ತೇ ಮಾಡ್ತಾ ಇರೋದು. ತುಂಬ ಆಲ್ಮೋಸ್ಟು 1.5 ಇಯರ್ ಆಗೋಕ್ಕಾಯಿತು ಆಲ್ಮೋಸ್ಟ್. ಭೀಮ್ ಅಮಾವಾಸ್ಯೆ ಹಾಗೆ 1 ಇಯರ್ ಆಗೋಯ್ತು ಆಲ್ರೆಡಿ. ನಾನು ಮುಳುಗಾಯಿ ತಿನ್ನಲ್ಲ ಅಂದರೆ ನಮ್ಮ ಮನೇಲಿ ಏನೂ ಮಾಡೋದೇ ಇಲ್ಲ. ಮತ್ತು ದನಗೂ ಸ್ವಲ್ಪ ಅಲರ್ಜಿ ಆಗುತ್ತೆ, ನನಗೂ ಅಲರ್ಜಿ ಆಗುತ್ತೆ. ಹಂಗಾಗಿ ಅದನ್ನು ತರೋದೇ ಬಿಟ್ಬಿಟ್ಟಿದ್ದೀವಿ. ಅವಾಗ ಅಮ್ಮನೂ ತರಲ್ಲ. ಸೊ ನಮ್ಮ ಕಿರಣ್ಗೆ ಅಲರ್ಜಿ ಆದರೆ ಏನಾದರೂ ಅಯ್ಯೋ ಏನಾಗಲ್ಲ ನಡೆಯುತ್ತೆ ಅಂತ ತಿನ್ನೋದು ಎಲ್ಲರೂ. ಸೊ ಇವಾಗ ಆಲ್ಮೋಸ್ಟ್ ಇಷ್ಟು ಫ್ರೈ ಆಗಿದೆ. ಸೊ ಇವಾಗ ನೀರೆಲ್ಲ ಆ್ಯಡ್ ಮಾಡಬೇಕು. ಇನ್ನು ಸ್ವಲ್ಪ ಫ್ರೈ ಆದಮೇಲೆ ಇವಾಗಲೇ ಆ್ಯಡ್ ಮಾಡ್ತಾರೆ ಅಂದರೆ ನಾನು ಕಿರಣ್ ನೀರು ಹಿಡ್ಕೊತಿದ್ರಲ್ಲ ಅದಕ್ಕೆ ಆ್ಯಡ್ ಮಾಡಬೇಕೇನೋ ಅಂತ ಅಂದ್ಕೊಂಡೆ. ನೋಡಿದ್ರೆ ಅವರು ನೀರು ಹಿಡ್ಕೊಂಡು ಕುಡಿತಿದ್ದಾರೆ. ನಾನೇನು ಮಾಡಿ ಸೊ ಇನ್ನು ಪೌಡರ್ ಏನಿದೆ ಆ ಪೌಡರ್ನ ಆ್ಯಡ್ ಮಾಡಬೇಕು. ಅದು ಚೆನ್ನಾಗಿ ಮುಳುಗಾಗಿ ಹಿಡಿಬೇಕಲ್ವಾ. ಸೊ ಹಾಗಾಗಿ ಇವಾಗ ಅರ್ಧಂಬರ್ಧ ಬೆಂದಿದೆ ಅಲ್ವಾ. ಸೊ ಇವಾಗ ಈ ಏನು ಪೌಡರ್ ನೀವು ಮನೇಲಾದರೂ ಮಾಡ್ಕೊಬೋದು ಅಥವಾ ಪ್ಯಾಕೆಟ್ ಆದರೂ ಯೂಸ್ ಮಾಡ್ಬೋದು. ಬಟ್ ಮನೇಲಿ ಮಾಡಿಕೊಂಡ್ರೆ ಬೆಸ್ಟು. ಪ್ಯಾಕೆಟ್ನ ಇವಾಗ ಹಾಕ್ತಾ ಇದ್ದೀವಿ ನಾವು. ಒಂದು ಪ್ಯಾಕೆಟ್ ನೋಡಿ, ಇದು 3-4 ಜನ ಸಾಕಾಗುತ್ತೆ. ಇದು 10 ರೂಪಾಯಿ ಪ್ಯಾಕೆಟ್ ಇದೆ. ಓಕೆ, 12 ರೂಪಾಯಿ. ಎಷ್ಟು ರೂಪಾಯಿದು ಪ್ಯಾಕೆಟ್ ನಿಮಗೆ? 4 to 5 ಮೆಂಬರ್ಸಿಗೆ ಆಗುತ್ತೆ ಇದು. ನಿಮ್ಮೆಲ್ಲ ಬರ್ದಿರ್ತಾರೆ, ಅದೆಲ್ಲ ಅದನ್ನೇ ಕಿತ್ಬಿಡಿ ಅಂತ ಬರ್ಬೋದು. ಪೌಡರೆಲ್ಲ ಹಾಕಾದ್ಮೇಲೆ ನೋಡಿ ಈ ಥರ ಬಂದಿದೆ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದಾರೆ ಇವಾಗ ಕಿರಣ್. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಆಲ್ರೆಡಿ ಆ್ಯಡ್ ಮಾಡ್ಕೊಂಬಿಡಿ. ಅದಾದಮೇಲೆ ನೀರು ಹಾಕಿ ಕುದ್ದ ಮೇಲೆ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಉಪ್ಪು ಬೇಕಾ ಖಾರ ಬೇಕಾ ಏನು ಅಂತ. ಆವಾಗ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಗೈಸ್, ಇವಾಗ ನಾವು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ರೂ ಕಿರಣ್ ಸ್ವಲ್ಪ ಖಾರ ಪುಡಿನ ಆ್ಯಡ್ ಮಾಡ್ತಾರೆ. ಟೇಸ್ಟ್ಗೋಸ್ಕರ ಜಸ್ಟ್ ಸ್ವಲ್ಪ ಅಷ್ಟೇ. ಸೊ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಂತೆ. ಸೊ ಹಾಗಾಗಿ ಕಿರಣ್ ಸೀಕ್ರೆಟ್ ರೆಸಿಪಿಲಿ ಅದು ಏನೇನು ಆ್ಯಡ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಗೈಸ್. ಯಾವ್ಯಾವ ಪೌಡರ್ ಸಿಗುತ್ತೆ ಎಲ್ಲ ಆ್ಯಡ್ ಮಾಡೋದು ಅವರು. ಬೆಂದಿದೆಯಾ? ಬತ್ತದಂಗಾಗಿದೆ ಅಲ್ಲೆಲ್ಲ. ಓಕೆ. ನಮ್ಮ ಹುಡುಗರು ಏನಾದರೂ ಅಡುಗೆ ಮಾಡೋಕ್ಕೆ ಬಂದರೆ ಅಡುಗೆ ಮನೆ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ಅದನ್ನು ಕ್ಲೀನ್ ಮಾಡೋಕ್ಕೆ ಆಲ್ಮೋಸ್ಟ್ ನಮಗೆ 1 ದಿನ ಬೇಕಾಗುತ್ತೆ ಅನಿಸುತ್ತೆ. ಅಷ್ಟು ಆ ರೇಂಜಿಗೆ ಎಲ್ಲ ತೆಗ್ದು ಎಲ್ಲ ಕಡೆ ಇಲ್ಲಿ ಹರಡಾಗ್ತಿರ್ತಾರೆ. ಸೊ ನಾವು ಈ ಒಂದು ಗೊಜ್ಜಿಗೆ ಆಲ್ಮೋಸ್ಟು 1.5 ಪಾವ್ ಅಳತೆಯಲ್ಲಿ ನಾವು ಅಷ್ಟು ಹಾಕಿದ್ದೀವಿ ಅಕ್ಕಿ. ನೀರು ಹಾಕೋಕ್ಕಿಂತ ಮುಂಚೆನೇ ನೀಟಾಗಿ ಫಸ್ಟು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಏನಕ್ಕೆ ಅಂತಂದರೆ ಅದೇನು ಗೊಜ್ಜಿಗೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ನೀಟಾಗಿ ಅಕ್ಕಿಗೆ ಹಿಡಿಯುತ್ತೆ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಇದು ಅಳತೆಗೆ ತಕ್ಕಂತೆ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಅಕ್ಕಿ ಎಷ್ಟು ಹಾಕೊಂಡಿರ್ತೀರ ಅದ್ರ ಡಬಲ್ ನೀರು ಹಾಕ್ಕೊಂಡ್ರೆ ಆಯಿತು. ಕರೆಕ್ಟಾಗಿ ಹಾಕ್ಕೊಳ್ಳಿ ಅಷ್ಟೇ. ಸೊ ಇಷ್ಟೇನಾ? ಬೇಯಬೇಕಲ್ಲ. ಸೊ ನೀರು ಕುದ್ದಾದ್ಮೇಲೆ ಟೇಸ್ಟ್ ನೋಡಿ ಉಪ್ಪು ಖಾರ ಹಾಕ್ಕೊಂಡ್ರೆ ಮುಗೀತು. ಇಷ್ಟೇ. ವಿಷಲ್ ಆದರೆ ಆಯಿತು, ತಿನ್ನೋದೆ. ಆಲ್ಮೋಸ್ಟು ಎಲ್ಲ ಟೇಸ್ಟ್ ನೋಡಾಯಿತು. ಲಾಸ್ಟಿಗೆ ಟೇಸ್ಟ್ಗಂತ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಇದೇ ನಮ್ಮ ಒಂದು ಸೀಕ್ರೆಟ್
ಘಮ ಘಮ ರೆಸಿಪಿ. ವಿಷಲ್ ಆಗಲಿ ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ಸ್ನಾನಗಿನೆಲ್ಲ ಮಾಡ್ಕೊಂಬರೋಣ. ಹೇಗೆ ಬಂದಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಆಮೇಲೆ ತಿಂದ್ಬಿಟ್ಟು ನೋಡಿ ಹೇಳ್ತೀನಿ ಗೈಸ್. ಸೊ ಗೈಸ್ ಇವಾಗ ಆಲ್ಮೋಸ್ಟ್ ಸ್ನಾನ ಮಾಡಿ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಾಯಿತು. ಸೊ ಕಿರಣ್ದು ಕೂಡ ಸ್ನಾನ ಎಲ್ಲ ಆಯಿತು. ಸೊ ಇವಾಗ ಆಲ್ರೆಡಿ ವಿಷಲ್ ಆಗಿ ಪ್ರೆಷರ್ ಎಲ್ಲ ಹಿಡ್ದಿದೆ ಕುಕ್ಕರ್ದು. ಸೊ ಮನೆಯೆಲ್ಲ ಫುಲ್ ಘಮ ಘಮ ಅಂತ ಇದೆ. ಸೊ ಫಸ್ಟ್ ಹೋಗೋಣ ಬನ್ನಿ ಗೈಸ್, ಹೆಂಗಾಗಿದೆ ಏನು ಅಂತ ಹೇಳಿ ಓಪನ್ ಮಾಡಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡೋಣ. ಆ್ಯಂಡ್ ಅಮ್ಮ ಮತ್ತು ಧನು ಇದ್ದಾರೆ, ಸೊ ಅವ್ರಿಗೂ ಕೂಡ ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಸೊ ಗೈಸ್ ಘಮ 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 ಅಂತಿದೆ. ಇವಾಗ ಮಿಕ್ಸ್ ಮಾಡಬೇಕು. ಇವಾಗ ಸರ್ವ್ ಮಾಡೋ ಸಮಯ. ಫಸ್ಟು ಅಮ್ಮಂಗೆ. ನನಗೇನು ಗೊತ್ತಾಗ್ತಿಲ್ಲ ಬಾಯಿ. ತಿಂದಿಯಲ್ಲ ಕೊಡ್ಗೇಳಿ ತಿಂದಿಲ್ಲಮ್ಮ. ಅವತ್ತು ಸಾಲ್ಟೇಜ್ ಆಯ್ತು ಆ್ಯಕ್ಚುಲಿ ಅಲ್ಲೇನಮ್ಮ ಕೊಡ್ಗೇಳಿ ಮಾಡಿದ್ದಾಗ. ಇದು ಭೀಮ್ ನವಾಸಿ ದಿನ ಮಾಡಿದ್ವಿ. ಪಟೇಲಣ್ಣ ಅವರೆಲ್ಲ ಬಂದ್ರು, ಅವರು ಪೂಜಾ ಎಲ್ಲ ಬಂದ್ರು, ಖಾಲಿ ಆಯ್ತು. ನಮಗೆ ಉಳಿಲ್ಲ ಇಲ್ಲ. ತಿನ್ನು ಸಾಕಾಯ್ಸಿದ್ದು. ಇಡೀ ಮುಳುಗಾಯಿ ಎಲ್ಲ ಸೈಡಿಗೆ ಇಡ್ತೀನಿ. ಆ ಮುಳುಗಾಯಿ ತಿಂದ್ರೆ ಟೇಸ್ಟು. ಇದು ಅಲ್ಲಿ ನೋಡಲ್ಲಿ ಪೋಕನ್ ನೋಡಲ್ಲಿ ನೀನು ಬೈಯತಿ ನೋಡ್ತಾ. ಇವಾಗ ಧೈರ್ಯ ಮಾಡಿ ತಿಂತಿದ್ದೀನಿ ಆಗಿದ್ದಾಗ್ಲಿ ಅಂತ. ಒಳ್ಳೆ ಟೇಸ್ಟ್ ಇರಬೇಕು. ನನಗೆ ಮಾತ್ರ ನಮಗೆ ನನ್ನ ಬಾಯಿ ಕಮ್ಮಿ ಅಲ್ಲ ಗರ್ಭ ಕಮ್ಮಿ ಅಲ್ಲ, ಜ್ವರ ಕಮ್ಮಿ ಐತೆ, ಕೆಮ್ಮು ರಾತ್ರಿ ಅದೇ ಕೆಮ್ತಿದ್ರಲ್ಲ, ತಲೆನೋವು ಕೆಮ್ಮು ಇಲ್ಲೋ ಬರುತ್ತೆ. ಕೆಮ್ಮಿ ಗಂಟ್ಲು ಹೊಟ್ಟೆ ಎಲ್ಲ. ಆಮೇಲೆ ಮಾತ್ರ ನಂಗಿರೋದಕ್ಕೆ ಬಾಯಿ ಫುಲ್ ಕೆಟ್ಟೋಯ್ತು. ಸೂಪರ್ ಆಗಿದೆ ಟೇಸ್ಟು. ನೀನು ಇವಾಗ ನೀವು ಮಾಡಿರೋದನ್ನ ನೀವೇ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ನಿಮಗೆ ಗೊತ್ತಾಗುತ್ತೆ ಟೇಸ್ಟ್. ದನ ತಿನ್ನಿಸ್ಬೇಕಿತ್ತು ಹೇಳೋಣ. ಬರಲಂಗಿಲ್ವಲ್ಲ ಹೊಟ್ಟೆ ನೋವು ಅಂತೇಳಿ. ಸೊ ಗೈಸ್ ಅಮ್ಮಂಗೆ ಹುಷಾರಿಲ್ಲ, ಹಂಗಾಗಿ ಮಾತ್ರೆ ನುಂಗಿ ಟೇಸ್ಟ್ ಗೊತ್ತಾಗ್ತಿಲ್ವಂತೆ. ಹೆಂಗಿದೆ? ಎಷ್ಟು ದಿನ ಆಯ್ತು? 3 ತಟೆ ಹೊಡಿಬೇಕು ಈಗ. ನೋಡಿದ್ದೀನಿ ಹೊಡಿಯೋದ. ಎಷ್ಟು ಹೊಡಿತೀರಾ ಅಂತ ಗೊತ್ತಾಗುತ್ತೆ. ಸ್ವೀಟು ಏನದನ್ನು ಸ್ವೀಟ್ ಬೇರೆ ತಂದಿದ್ದಾರೆ. ಏನು ಹೆಂಗಿದೆ ಇದು? ಏನಪ್ಪ ಇದರಲ್ಲೇನೋ ಮಾಡ್ತಾರಂತೆ, ಕುಂಬಳಕಾಯಿಂದಲ್ಲ ಅದರಲ್ಲ ಕರಮ್ ಅಂತಿರುತ್ತೆ ಕಡೆ ಮಾಡ್ಕೊತಂದು. ನೋಡಿದ್ರಲ್ಲ ಒಂದು ವಾಂಗಿಬಾತ್ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗಂತೂ. ಬಟ್ ನನಗೆ ಸ್ವಲ್ಪ ಅಲರ್ಜಿ ಆಗುತ್ತೆ ಮುಳ್ಗಾಯಿ, ಆದರೂ ತಿಂದಿದ್ದೀನಿ. ಸೊ ಅಲರ್ಜಿ ಏನಾದರೂ ಆದರೆ ಕಿರಣ್ ನೋಡ್ಕೊತಾರೆ. ಸೊ ಇಷ್ಟೇ ಗೈಸ್, ಈ ಒಂದು ವಾಂಗಿಬಾತ್ ರೆಸಿಪಿ, ನಮ್ಮ ಕಿರಣ್ ಸೀಕ್ರೆಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಒಳ್ಳೆ ರೆಸಿಪಿಗೋಸ್ಕರ ವೆಯ್ಟ್ ಮಾಡಿ ಹಾಕ್ತೀವಿ. ಬಾಯ್.